ಎಲ್ರಿಗೂ ನಮಸ್ತೆ. ಇವಾಗ ನಾವು JDS ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಜೊತೆಗಿದ್ದೀವಿ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. 3 ಜನರೇಷನ್ ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಮಾತುಕತೆಯನ್ನ ರಾಜ್ಯವನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಈಗ ನೀವು 3ನೇ ತಲೆಮಾರಾಗಿ ಬಂದಿದ್ದೀರಿ, ಇಷ್ಟು ಖುಷಿ ಇದೆ ಸರ್? 1969ನೇ ಇಸ್ವಿಯಲ್ಲಿ ಸ್ಥಾಪನೆ ಆದಂಥ ಪ್ರೆಸ್ ಕ್ಲಬ್ ಈಗಾಗಲೇ 57 ವರ್ಷ, ಅಂದರೆ ಹತ್ತತ್ರ 6 ದಶಕಗಳು ಕಳೆದೋಗಿದೆ. ನಮ್ಮ ತಾತ ಅವರು, ತಂದೆ ಅವರು ಇವತ್ತು ಮೊದಲನೇ ಬಾರಿ ನನಗೆ ಮೊದಲನೇ ವರ್ಷ ನೀವೇ ಬರಬೇಕು ಅತಿಥಿಗಳಾಗಿ ಅಂತ ಭಾಳ ಪ್ರೀತಿಯಿಂದ ಆಹ್ವಾನ ಕೊಟ್ಟರು. ಬಂದಿದ್ದೀನಿ, ಅಷ್ಟೇ ಗೌರವಪೂರ್ವಕವಾಗಿ ನಡೆಸ್ಕೊಂಡಿದ್ದಾರೆ. ಜೊತೆಯಲ್ಲಿ ಇವತ್ತಿನ ಈ ಒಂದು ಸಂವಾದದಲ್ಲಿ ಹಿರಿಯ ಹಾಗೂ ಕಿರಿಯ ಪತ್ರಕರ್ತರ ಜೊತೆ ಕೂತು ಮಾತನಾಡ್ತಕ್ಕಂಥದ್ದು ನಮ್ಮ ಮುಂದಿನ ಭವಿಷ್ಯದ ಎಲ್ಲರ ಭವಿಷ್ಯದ ದೃಷ್ಟಿಯಿಂದ, ಜೊತೆಯಲ್ಲಿ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಯಿತು. ಅದಕ್ಕೆ ನನಗೆ ಆಗಿರ್ತಕ್ಕಂಥ ತಕ್ಕಮಟ್ಟ ಒಂದು ರಾಜಕಾರಣದ ಅನುಭವದಲ್ಲಿ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ. ಕಲ್ತ್ಕೊಳ್ತಕ್ಕಂಥದ್ದು ಒಂದು ರೀತಿ ಸಮುದ್ರ ಇದ್ದಂಗೆ, ಪ್ರತಿನಿತ್ಯ ಹೊಸ ಕಲ್ತ್ಕೊಳ್ತಾ ಇರ್ತೀವಿ. ಹಾಗಾಗಿ ಈಗ ಅಂಬೆಗಾಲನ್ನ ಇಟ್ಟಿದ್ದೀವಿ ರಾಜಕಾರಣದಲ್ಲಿ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮದ ಸ್ನೇಹಿತರು, ಸೋಷಿಯಲ್ ಮೀಡಿಯಾನಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಚಾನೆಲ್ಸ್ ಏನಿದೆ, ಪ್ಲಾಟ್ಫಾರ್ಮ್ಸ್, ನಿಮ್ಮೆಲ್ಲರ ಸಹಕಾರ ರಾಜ್ಯವನ್ನ ಕಟ್ತಕ್ಕಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಆಲ್ರೆಡಿ ಡೆಮಾಲಿಷನ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಸರ್. ಹಾಗೆ ಈ ಕೋಗಿಲೆ ಲೇಔಟ್ ಡೆಮಾಲಿಷನ್ ಬಗ್ಗೆ, ಹಾಗೆ ಅನೈತಿಕವಾಗಿ ಮತ್ತೆ ನಿವಾಸಿಗಳು ಅಲ್ಲದವರಿಗೆ ಒಂದು ಸ್ಥಾನವನ್ನ ಕೊಡ್ತಿದ್ದಾರೆ, ಅಕ್ರಮ ನಿವಾಸಿಗಳಿಗೆ ಜಾಗವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತದೆ. ಅದಕ್ಕೆ JDS ನ ನಿಲುವೇನು ಸರ್? ಇಲ್ಲಿ ಪ್ರಶ್ನೆ ಏನಂದ್ರೆ ಈಗ ಹೊರ ರಾಜ್ಯದವರು ಅಥವಾ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥವ್ರು ಅಕ್ರಮ ನಿವಾಸಿಗಳು ಅಂತ ತಾವೇನು ಹೇಳ್ತೀರಿ. ಇಲ್ಲಿ ಪ್ರಶ್ನೆ ಕನ್ನಡಿಗರು ಯಾರಿಗೆ ಅರ್ಜಿಗಳಾಕೊಂಡು ಹಲವಾರು ವರ್ಷದಿಂದ ಕಾಯ್ಕೊಂಡು ಯಾರು ಅರ್ಹರಿದ್ದಾರೆ, ಯಾರು ಈ ನಿವೇಶನಗಳನ್ನ ಮೊದಲು ಅಂಥವ್ರಿಗೆ ಕೊಡಬೇಕಾಗಿದೆ, ಅಂಥವ್ರನ್ನ ಬಿಟ್ಟು ಇವೆಲ್ಲ ಗಾಳಿಗೆ ತೂರಿ ಕೊನೆಗೆ ಯಾರ್ದೋ ನಿಮ್ಗೆ ಗೊತ್ತಿದ್ದಂಗೆ ಮಾತಾಡ್ಬೇಕಾದ್ರೆ ಸೂಪರ್ CM ಅಂತ ಹೇಳಿದೆ. ಸರ್ಕಾರನೇ ನಿರ್ಧಾರ ತಗೊಳ್ತು, ಸರ್ಕಾರದ ಜಾಗದಲ್ಲಿ ಇವ್ರು ಇದ್ದಾರೆ ಅಂತಕ್ಕಂಥ ನಿರ್ಧಾರ ತಗೊಂಡು ಅವ್ರನ್ನ ಇಮಿಡಿಯೇಟ್ಲಿ ಡೆಮಾಲಿಷ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಅವರು ಈಗ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಬಹುಶಃ ನಮ್ಮ ಅಲ್ಲಿರ್ತಕ್ಕಂಥ ಸಚಿವರಿಗೂ ಕೂಡ ಏನು ಸಮಾಧಾನ ಏನು ತಂದ್ಕೊಟ್ಟಿಲ್ಲ. ನಾವು ನೋಡ್ತಾ ಇದ್ದಂಗೆ ಯಾವುದೋ ಒತ್ತಡಕ್ಕೆ ಮಣಿದು ಇವತ್ತು ಈ ತೀರ್ಮಾನಗಳು ತಗೊಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಬಲಿಪಶು ಆಗ್ತಾ ಇರ್ತಕ್ಕಂಥದ್ದು, ಬಲಿ ಆಗ್ತಾ ಇರ್ತಕ್ಕಂಥದ್ದು ಕನ್ನಡಿಗರು. ಮೊದಲು ಅದನ್ನ ತಪ್ಪಿಸ್ಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟ ನಿಲುವು. ಹಾಗೆ ಸರ್, ಈಗ ವೈಟ್ ಟ್ಯಾಪಿಂಗ್ ವಿಚಾರವಾಗಿ ಸರ್, ಆಲ್ರೆಡಿ ಬೆಂಗಳೂರಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ, ದೆಹಲಿಗೆ ಹೋಲಿಸ್ತಾ ಇದ್ದಾರೆ ನಮ್ಮ ಬೆಂಗಳೂರನ್ನ. ಈಗ ವೈಟ್ ಟ್ಯಾಪಿಂಗ್ ಎಷ್ಟು ಮಟ್ಟಿಗೆ ನಮ್ಮ ಬೆಂಗಳೂರಿಗೆ ಒಂದು ಪರಿಣಾಮ ಬೀಳ್ಬೋದು? ಯಾಕಂದ್ರೆ ಗೊತ್ತಿದೆ, ವೈಟ್ ಟ್ಯಾಪಿಂಗ್ ಮಾಡಿದ್ರೆ ನೀರು ಕರೆಕ್ಟ್ ಆಗಿ ನಿಲ್ಲೋದಿಲ್ಲ, ಪ್ರಕೃತಿ ತುಂಬಾ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ವೈಯಕ್ತಿಕವಾಗಿ ನಿಮ್ಮ ನಿಲುವೇನು, ನಿಮ್ಮ ಒಂದು ಅಭಿಪ್ರಾಯ? ಈಗಾಗ್ಲೇ ಪರಿಸರದ ಮೇಲೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಅನಾಹುತಗಳೇನಿದೆ ಅದನ್ನ ನಾವು ಈಗೇನ್ ಚಳಿಗಾಲ ನೋಡ್ತಾ ಇದ್ದೀವಿ, ಬಹುಶಃ ಇದು ಕೇವಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲೆಲ್ಲೋ ಸ್ನೋಫಾನ್ಗಳಾಗ್ತಾ ಇದೆ. ಈಗ ದುಬೈ ಅಂತ ಒಂದು ಕಂಟ್ರಿನಲ್ಲಿ ಸ್ನೋಫಾನ್ಗಳನ್ನ ಆಗ್ತಾ ಇರ್ತಕ್ಕಂಥದ್ದು 5 ಡಿಗ್ರಿಗೆ ದುಬೈನಲ್ಲಿ ವಿಂಟರ್ನ ಎದುರಿಸ್ತಾ ಇರ್ತಕ್ಕಂಥದ್ದು ನೋಡ್ತೀವಿ. ಯಾಕೆ ಆಗ್ತಾ ಇದೆ ಇದೆಲ್ಲ? ನಾವು ಬೆಂಗಳೂರು ಇವತ್ತೇನು ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಇದನ್ನ ಉಳಿಸ್ಕೊಳ್ತಕ್ಕಂಥದ್ದಾಗಬೇಕು. ಜೊತೆಯಲ್ಲಿ ಏನೇ ಮಾಡಿದ್ರು ಕೂಡ ಎನ್ವಿರಾನ್ಮೆಂಟ್ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಆಗದಿರಾ, ಎನ್ವಿರಾನ್ಮೆಂಟ್ ಅಲ್ಲಿ ವ್ಯತ್ಯಾಸಗಳಾಗ್ದಿರಾ ಒಂದಷ್ಟು ನಿರ್ಧಾರಗಳು ತಗೊಳ್ಬೇಕಾಗ್ತದೆ. ಅದು ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂತು ತೀರ್ಮಾನ ತಗೋಬೇಕು. ಇನ್ನೊಂದು ಕೊನೆಯ ಪ್ರಶ್ನೆ ಸರ್. ಈಗ ತಾತ ಮತ್ತೆ ಅಪ್ಪನಿಂದ ನೀವು ಇನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತಿರುವಂತಹ ಕೆಲವೊಂದು ವಿಚಾರಗಳಾದ್ರೆ ಯಾವುದು ಸರ್? ಎಲ್ಲಾ ವಿಚಾರಗಳು ಇನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಾನು ಇದನ್ನ ಅಡಾಪ್ಟ್ ಮಾಡ್ಕೊಳಕ್ ತುಂಬಾ ಟ್ರೈ ಮಾಡ್ತಿದ್ದೀನಿ, ಅದಾಗ್ತಿಲ್ಲ ಅಂತ ಹೇಳಿದ್ರೆ ಯಾವ್ದು? ಒಂದು ರಾಜಕಾರಣ ಅಥವಾ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ನಾಯಕನಾಗಿ ಬೆಳಿಬೇಕು ಅಂತಕ್ಕಂಥದ್ದಾದ್ರೆ ಮನೆಯಲ್ಲಿ ಕೂತ್ಕೊಂಡು ಯಾವುದು ಕೂಡ ಕಲೀಲಿಕ್ಕೆ ಆಗೋದಿಲ್ಲ. ನೀವು ಬೀದಿಲಿ ಇಳಿಬೇಕು. ನಿಜವಾದ ಕಷ್ಟ ಸಂಕಷ್ಟಗಳೇನು, ಯಾವ್ಯಾವ ರೀತಿ ಜನ ಬದುಕ್ತಾ ಇದ್ದಾರೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳು, ವರ್ಗಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ಇವತ್ತು ರಾಜ್ಯದಲ್ಲಿ. ಅಂತ ವರ್ಗಗಳಿಗೆ ಯಾವ ರೀತಿ ನಾವು ಜೀವನ ರೂಪಿಸ್ಬೋದು, ಮುಂದಿನ ದಿನಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಿದಾಗ ಎಲ್ಲೆಲ್ಲಿ ತಪ್ಪುಗಳಾಗ್ತಾ ಇದೆ, ಇವೆಲ್ಲ ಇದು ಪ್ರಾಕ್ಟಿಕಲ್ ಆಗಿ ನಾವು ಹೋಗಿ ಗ್ರೌಂಡ್ ಅಲ್ಲಿ ಇಳಿದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳು ಹೊರತುಪಡಿಸಿ ಮನೆಯಲ್ಲಿ ಕೂತ್ಕೊಂಡು ನಿಮ್ಗೆ ಯಾರು ಕೂಡ ಇದನ್ನ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಒಂದೇ ಬಹಳ ಗಟ್ಟಿಯಾಗಿ ನಂಬಿರೋದು,
ಇನ್ನು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನನ್ನ ಗಾಡಿ ಕನಿಷ್ಠ ಪಕ್ಷ ಒಂದಿಂದಲ್ 250 ಕಿಲೋಮೀಟರ್ ಓಡಾಡ್ಕೊಂಬಂದ್ರೆ ಆಗ ನಿಜವಾಗ್ಲೂ 4-5 ಕಡೆ ಎಲ್ಲಾರು ಓಡಾಡ್ಕೊಂಬಂದ್ ಅರ್ಥ ಸಿಗ್ತದೆ ನಮ್ಗೆ. ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಂಜೆ ವಾಣಿ. ನಾನು ಮಮತಾಶ್ರೀ ಐನಾಪುರ್.